ಗಾಡಿ ಸ್ವಲ್ಪ ಯಾಕೆ ಸೌಂಡ್ ಬರ್ತಾಯಿದ್ದು ಹಿಂದ್ಗಡೆ, ಯಾಕೆಂದರೆ ಮೈಸೂರು ಮತ್ತು ಊಟಿ ತಮಿಳ್ನಾಡು ಮೇನ್ ರೋಡ್ಗೆ ಜಾಯ್ನ್ ಆಗ್ತಾಯಿದ್ದೀನಿ. ಅಂದರೆ ಮೈಸೂರು ಅಷ್ಟೇ ತುಂಬ ನೀಟಾಗಿರೋಂಥ ಸಿಟಿ ಅಂತ ಅವಾರ್ಡ್ ತೊಗೊಂಡಿತ್ತು. ಈ ಗಾಡೀಲಿ ಏನು ಗೊತ್ತಾ, 120, 140 ಆ ಥರ ಯಾವುದೂ ಓಡ್ಸೋಕ್ಕಾಗಲ್ಲ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಎಂಟ್ರಿ ಕಾಡಿಗೆ ನಾನು ಚಿಕ್ಕವನಾಗಿದ್ದಾಗ ಈ ಥರ ತುಂಬ ಪಟಗಳನ್ನ ಮಾಡಿ ಆರಿಸ್ತಾ ಇದ್ದೆ. ಸೊ ಇಲ್ಲಿ ಏನದು ಈ ಥರ ವೇವ್ಸ್ ಕಳೆದ ಮಜಾ. ಇಡೀ ಫುಲ್ ಬೀಚ್ ವ್ಯೂ ಕಾಣಿಸ್ತಾ ಇದೆ. ಏನೋ ಒಂಥರ ಕಾರಲ್ಲಿ ಕೂತಿದ್ದೀವಿ, ಆನೆ ಮೇಲೆ ಕೂತಿದ್ದೀವಿ ಅನ್ನೋ ಫೀಲು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಈ ದಿನದ ಟೈಟಲ್ ಆಲ್ರೆಡಿ ನೀವು ನೋಡಿರ್ತೀರಾ. ಆ್ಯಕ್ಚುಲಿ ಅಂದರೆ ಮೈಸೂರಿಂದ ಕ್ಯಾಲಿಕಟ್ಗೆ ಪ್ರಯಾಣ ಬಳಸ್ತಾ ಇದ್ದೀನಿ. ಅಂದರೆ ಸಮ್ಮರ್ ಹಾಲಿಡೇಸ್ ಅಲ್ವಾ ಈಗ, ಅಂದರೆ ಸಮ್ಮರ್ ಟೈಮಲ್ಲಿ ನಾನು ವಯನಾಡು ಇಲ್ಲಾಂದರೆ ಊಟಿ ಈ ಥರ ಎಲ್ಲರೂ ಹೋಗ್ತೀನಿ. ಸೊ ಈ ಸಲ ಲಾಸ್ಟ್ ಇಯರ್ ಹೋಗಿದ್ದೆ, ವಯನಾಡ್ಗೆ ಹೋಗಿದ್ದೆ, ಊಟಿಗೆ ಹೋಗಿದ್ದೆ. ಸೊ ಹಂಗಾಗಿ ಈಗ ಕ್ಯಾಲಿಕಟ್ ಕಡೆ ಹೋಗೋಣ ಅಂತ ಅನಿಸಿದೆ. ಆ ಕ್ಯಾಲಿಕಟ್ ಕಡೆ ಎರಡು ಕಡೆ ಹೋಗ್ಬೋದು. ಒಂದು ಮುತ್ತುಂಗ ಫಾರೆಸ್ಟ್ ಮೇಲೆ ಹೋಗ್ಬೋದು, ಇನ್ನೊಂದು ಗೂಡ್ಲೂರ್ಗೆ ಹೋಗ್ಬೋದು. ಸೊ ನಾನು ಗೂಡ್ಲೂರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಒಂದು ಪ್ಲೇಸ್ ಕಡೆ ಹೋದರೆ ಸೂಪರಾಗಿರೋಂಥ ಜಾಗಗಳು ಮತ್ತು ಸೀನರಿಗಳು ಸಿಗುತ್ತೆ. ಸೊ ಹಂಗಾಗಿ ಒನ್ ಡೇ ಮಾರ್ನಿಂಗ್ ಹೋಗಿ ರಾತ್ರಿ ವಾಪಸ್ ಬರೋಣ. ಸೊ ನನ್ನ ಜೊತೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮೈಸೂರು ಮತ್ತು ಊಟಿ ತಮಿಳ್ನಾಡು ಮೇನ್ ರೋಡ್ಗೆ ಜಾಯ್ನ್ ಆಗ್ತಾಯಿದ್ದೀನಿ. ಅಂದರೆ ಮೈಸೂರಿಂದ ನಂಜನಗೂಡು ರೋಡ್ ಕಡೆಗೆ ಏನು ನಾವು ತೊಗೊಳ್ತೀವಿ ರೈಟ್ ಅಂತ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ನಾವು 2 ಸ್ಟೇಟ್ಗಳಿಗೆ ಹೋಗ್ಬೋದು. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಹೇಳೋಂಗೆ ಇಲ್ಲ. ಒಂದು ತಮಿಳ್ನಾಡಿಗೆ, ಮತ್ತೊಂದು ಕೇರಳಗೆ. ನಮ್ಮ ಮೈಸೂರು ಅಷ್ಟೇ ತುಂಬ ನೀಟಾಗಿರೋಂಥ ಸಿಟಿ ಅಂತ ಅವಾರ್ಡ್ ತೊಗೊಂಡಿತ್ತು. ಟೋಲಿಗೆ ಬಂದ್ವಿ. ಮೈಸೂರಿಂದ ಮೊದಲನೇ ಟೋಲ್ ಇದು. ಏನಿವತ್ತು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದ್ದಾವೆ. ಏನು ಗೊತ್ತಾ, ಕೆಲವು ಟೈಮು ಅನ್ಪ್ಲ್ಯಾನ್ ಮಾಡಿಬಿಡ್ತೀನಿ ನಾನು. ಆ್ಯಕ್ಚುಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಅನ್ಪ್ಲ್ಯಾನ್. ಆ್ಯಕ್ಚುಲಿ ನಿನ್ನೆ ರಾತ್ರಿ ಏನೂ ಅಂತ ಅನಿಸಿಲ್ಲ ನನಗೆ. ಅರ್ಲಿ ಮಾರ್ನಿಂಗ್ ಏನೋ ಅನಿಸ್ತು, ಇವತ್ತು ಏನು ಮಾಡೋದ, ಏನೂ ಕೆಲಸ ಇರಲಿಲ್ಲ, ಎಲ್ಲ ಮುಗಿಸಿದ್ದೆ. ಸೊ ಹಂಗಾಗಿ ಡ್ರೈವ್ ಮಾಡೋಣ ಇವತ್ತು ಅಂತ ಅನಿಸ್ತು. ಇಲ್ಲೇ ಲೋಕಲಾಗಿ ಹೋಗೋಣ ಅಂದ್ಕಡೆ, ವಯನಾಡು ಕಡೆ ಹೋಗೋಣ, ಇಲ್ಲಾಂದರೆ ಬಂಡೀಪುರಕ್ಕೆ ಹೋಗೋಣ ಅಂತ ಅಂದ್ಕಡೆ. ಸಂಡೇ ಇವತ್ತು ಆ್ಯಕ್ಚುಲಿ. ಹಂಗಾಗಿ ಎಲ್ಲಿಗೂ ಹೋಗೋದು ಬೇಡ, ಹೋದರೆ ಒಂದು ಡ್ರೈವೇ ಹೋಗ್ಬೇಡ, ಕ್ಯಾಲಿಕಟ್ಗೆ ಹೋಗೋಣ. ಒಳ್ಳೆ ಹೋಟೆಲ್ ಯಾವ್ದಾರು ಒಂದು ಹೋಟೆಲ್ ಇದ್ದರೆ ಊಟ ಮಾಡ್ಕೊಂಡು ವಾಪಸ್ ರಾತ್ರಿ ರಿಟರ್ನ್ ಆಗ್ಬಿಡ್ಬೋದು ಅಂತ ಅಂದ್ಕೊಂಡೆ. ಮೈಸೂರಿಂದ 220 ಕಿಲೋಮೀಟ್ರ್ ದೂರ ಇದೆ ಕ್ಯಾಲಿಕಟ್ಟು. ಸೊ ಹಂಗಾಗಿ ನಾನು ಸುಮಾರು ಒಂದೂವರೆ ವರ್ಷ ಆಗಿದೆ ಅನಿಸುತ್ತೆ ಹೋಗಿ. ಹಾಗಾಗಿ ಅಲ್ಲಿಗೆ ಹೋಗಿದ್ದು ಬರೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದೀನಿ. ಇಲ್ಲಿ ನೋಡಿ, ರೋಡಲ್ಲಿ ದೇವ್ರು ತಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಮದುವೆ ಮನೆಗಳಿಗೆ ಸರ್ವೇ ಸಾಮಾನ್ಯವಾಗಿ ದೇವ್ರನ್ನ ತಗೊಂಡು ಹೋಗೋದು ವರನ ಮನೆ ಕಡೆಯಿಂದ, ಇಲ್ಲಾಂದರೆ ವರನ್ ಕರ್ಕೊಂಡು ಹೋಗೋದು ಚೌಲ್ಟ್ರಿ ಒಳಕ್ಕೆ. ಈ ಥರ ಇರ್ತದೆ ನೋಡಿ. ಹೆಣ್ಮಕ್ಳೆಲ್ಲ ಅಷ್ಟು ನೀಟಾಗಿ ರೆಡಿಯಾಗಿದ್ದಾರೆ. ಚೆನ್ನಾಗಿರ್ತದಲ್ಲ, ಇದೆಲ್ಲ ಒಂಥರ ಆಚಾರ ವಿಚಾರ ಶಾಸ್ತ್ರಗಳು. ಆ ಕಾಲದಲ್ಲಿ ಎಲ್ಲರೂ ಕುಟುಂಬ ಸಮೇತವಾಗಿ ಹೋಗ್ತಾಯಿದ್ರು. ಬಟ್ ಈ ಕಾಲದಲ್ಲಿ ಎಲ್ಲ ಟೈಮ್ ಇಲ್ಲ ಯಾರಿಗೂ ಕೂಡ. ಗಾಡಿ ಸ್ವಲ್ಪ ಯಾಕೆ ಸೌಂಡ್ ಬರ್ತಾಯಿದ್ದು ಹಿಂದ್ಗಡೆ, ಯಾಕೆಂದರೆ ಗಾಡಿ ಒರೆಸಿದ್ಮೇಲೆ ಹುಡುಗ ಹಿಂದ್ಗಡೆ ಡಿಕ್ಕಿ ಹಾಕಿಲ್ಲ ಅನಿಸುತ್ತೆ ಸರಿಯಾಗಿ. ಸೊ ಡಿಕ್ಕಿ ಚೆಕ್ ಮಾಡೋಣ ಒಂದ್ಸಲ ಅಂತ. ಯಾಕೆಂದರೆ ನಾನು ತುಂಬ ದಿನ ಆಗಿತ್ತು ಜೀಪ್ ಡ್ರೈವ್ ತೊಗೊಂಡೋಗಿ ಈಚೆ. ಓಕೆ ಹಿಂದೆ ಸ್ವಲ್ಪ ಲಾಕ್ ಆಗಿರಲಿಲ್ಲ. ಸೊ ಹಂಗಾಗಿ ಲಾಕ್ ಮಾಡಿದ್ದೀನಿ. ಇದು ನಂದು ಹೊಸ ಸ್ಟೈಲ್ ಆ್ಯಕ್ಚುಲಿ ಜೀಪ್ದು. ಈ ಥರ ಸ್ಟೈಲ್ ಮಾಡಿಸಿದ್ದೀನಿ. ನಾನು ಲಾಸ್ಟ್ ಟೈಮಲ್ಲಿ ಲಡಾಖ್ ಹೋಗಿದ್ದಾಗ ಬೇರೆ ಥರ ಮಾಡಿಸಿದ್ದೆ ಒಂದು ಡಿಸೈನು. ಸೊ ಅದಾದಮೇಲೆ ಸ್ವಲ್ಪ ಈ ಥರ ಇರಲಿ ಅಂತೇಳಿ ಈ ಥರ ಮಾಡಿಸಿದ್ದೀನಿ. ನಾನು ಮನೆಯಿಂದ ಹೆಂಗೆ ಈಚೆ ಬರ್ತೀನೋ ಏನೋ ಗೊತ್ತಿಲ್ಲ, ಹೈವೇಗೆ ಬಂದುಬಿಟ್ರೆ ನನಗೆ ಏನೋ ಒಂಥರ ಸಂತೋಷ. ಈ ಥರ ಹೈವೇಗಳಲ್ಲಿ ನಮ್ಮ ಕನಸುಗಳನ್ನ ಹೊತ್ಕೊಂಡು ನೆನಪು ಮಾಡ್ಕೊಂಡು ಇಷ್ಟವಾಗಿರೋಂಥ ಸಾಂಗ್ ಹಾಕ್ಕೊಂಡು ಜರ್ನಿ ಮಾಡ್ತಾಯಿದ್ರೆ ನಮ್ಗೆ ಎಷ್ಟು ದೂರ ಹೋದ್ರೂ ಗೊತ್ತಾಗಲ್ಲ. ಸೊ ಆ ಥರ ಫೀಲ್ ಆಗುತ್ತೆ. ಬೇಜಾರಾಗಿ ಎಲ್ಲೋ ಹೋಗಿ ಕೂತ್ಕೊಳ್ಳೋ ಬದಲು ಯಾವುದೋ ಒಂದು ಟೀ ಹೋಲ್ಟ್ ಹತ್ರ ಅಟ್ಲೀಸ್ಟ್ ಈ ಥರ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನಾನು ಬಿಡಿ, ನನ್ನ ಟೈಮ್ ಸಿಕ್ಕಿದಾಗೆಲ್ಲ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಒಂದು 60 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಬಂದಾದಮೇಲೆ ನನ್ನ ಗಾಡಿಗೆ ಡೀಸೆಲ್ ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ ಟ್ಯಾಂಕ್ ಇತ್ತು ಆಲ್ರೆಡಿ. ಸೊ ಇನ್ನೊಂದು ಅರ್ಧ ಟ್ಯಾಂಕ್ ಹಾಕ್ಸೋಣ ಅಂತೇಳಿ ಫುಲ್ ಮಾಡ್ಕೊತಾ ಇದ್ದೀನಿ. ಈ ಗಾಡೀಲಿ ಏನು ಗೊತ್ತಾ, 120, 140 ಆ ಥರ ಯಾವುದೂ ಓಡ್ಸೋಕ್ಕಾಗಲ್ಲ. ಇದೇನಿದ್ರೂ ಆನೆ ಮೇಲೆ ಅಂಬಾರಿ ಹಿಂಗೆ ತೊಗೊಂಡು ಹೋಗ್ತಾರೆ. ಹಂಗೆ ಒಂದು ಆ್ಯಾವ್ರೇಜ್ ಸ್ಪೀಡ್ ಅಷ್ಟೇ. 80 ಅಂದರೆ 80ನೇ ಹೋಗ್ಬೋದು, ಜಾಸ್ತಿ ಅಂದರೆ 100 ಹೋಗ್ಬೋದು. ಇನ್ನೂ ತುಂಬ NH44 ಅಂತ ಏನಾರು ಹೈವೇಗಳು ಸಿಕ್ಕಿದ್ರೆ, NH16 ಅಂತ ಹೈವೇಗಳು ಸಿಕ್ಕಿದ್ರೆ 120 ಓಡಿಸ್ಬೋದು ಅಷ್ಟೇ. ಅಷ್ಟಕ್ಕೆ ಗಾಡಿ ಗಡ ಅಂತ ಇರ್ತದೆ. ಸೊ ಹಂಗಾಗಿ ಆ ಥರ ರಿಸ್ಕ್ ಎಲ್ಲ ತಗೊಳ್ಳಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ತೀನಿ. ಗುಂಡ್ಲುಪೇಟೆಗೆ ರೀಚ್ ಆಗಿದ್ದೀವಿ. ಅಂದರೆ ಗುಂಡ್ಲುಪೇಟೆಗೆ ಈಗ ರೀಚ್ ಆಗಿದ್ದೀವಿ. ಏನು ಗೊತ್ತಾ, ಗಾಡಿದು ನಂದು ಮುಂದೆ ಹೆಡ್ಲೈಟ್ ಹಾಕಿದ್ದೀನಲ್ಲ, ಈ ಹೆಡ್ಲೈಟ್ಗೆ ಈ ಕವರ್ ಹಾಕಬೇಕು. ಯಾಕೆಂದರೆ ಕೇರಳದಲ್ಲಿ ಫೈನು, ನಮ್ಮ ಕರ್ನಾಟಕದಲ್ಲಿ ಏನು ಕೇಳಲ್ಲ, ಬಟ್ ಕೇರಳದಲ್ಲಿ ಫೈನ್ ಹಾಕ್ತಾರೆ. ಸೊ ಹಂಗಾಗಿ ಇದನ್ನು ನಾನು ಹಾಕಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಈಗ ಇಲ್ಲಿಂದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಎಂಟ್ರಿ ಕಾಡಿಗೆ
ಆ್ಯಕ್ಚುಲಿ ನೋಡಿ ಇಲ್ಲಿ ವೆಹಿಕಲ್ ನಿಲ್ಸಿದ್ರಲ್ಲ ಹಿಂಗೆ ನಿಲ್ಸಂಗಿಲ್ಲ. ಆ್ಯಕ್ಚುಲಿ ಒಂದ್ಸಲ ನಾವು ಫಾರೆಸ್ಟ್ ಎಂಟ್ರಿ ಆಗ್ಬಿಟ್ರೆ ನಿಲ್ಸಾಗಿಲ್ಲ. ಬಟ್ ಆದ್ರೂ ಜನಗಳಿಗೆ ಕೆಲವರಿಗೆ ಅವೇರ್ನೆಸ್ ಇರಲ್ಲ. ಸೊ ಹಂಗಾಗಿ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವರೆಲ್ಲ ಕೇರಳದವರು. ಜಿಂಕೆಗಳೆಲ್ಲ ಬಂದು ಈ ರೋಡ್ ಪಕ್ಕದಲ್ಲೇ ಮೇಯ್ತಾ ಇದ್ದಾವೆ. ಎಲ್ಲ ಕಾರವರು ನಿಲ್ಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಹಿಂಗೆ ನಿಲ್ಸಂಗಿಲ್ಲ. ಏನು ಮಾಡ್ತೀರಾ ಪಾಪ, ಮಕ್ಳು ಇರ್ತಾರೆ ಒಳಗಡೆ, ಅವ್ರಿಗೊಂದು ಖುಷಿ ಇರುತ್ತೆ. ವಂದನೆಗಳು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಅಂದರೆ ಇಲ್ಲಿಗೆ ನಮ್ಮ ಕರ್ನಾಟಕ ಬಾರ್ಡ್ರ್ ಮುಗೀತು. ಆಲ್ರೆಡಿ ಏನು ಕಾಯ್ಕೊಂಡು ನಿಂತವ್ರೆ. ಅಂದರೆ ಇಲ್ಲಿ ಯಾವಾಗಲೂ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಮೈಂಡ್ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಎಣ್ಣೆ ಮಾತ್ರ ಕ್ಯಾರಿ ಮಾಡಿಬಿಡಿ ಆಯಿತಾ. ಭಯಂಕರವಾಗಿ ಇಲ್ಲಂತೂ ಬಿಡೋದೇ ಇಲ್ಲ. ಅದರಲ್ಲೂ ನೀವು ಹುಡುಗರು ಏನಾರ ಇದ್ದೀರಿ ಅಂತ ಗೊತ್ತಾಗ್ಬಿಟ್ರೆ ಫುಲ್ ಇಳಿಸ್ತಾರೆ ಕೆಳಗಡೆ. ಇಲ್ಲಿ ನೋಡಿ, ನೀಲಗಿರಿ ಡಿಸ್ಟಿಕ್ ಬೋರ್ಡ್, ವೆಲ್ಕಮ್ ಟು ತಮಿಳ್ನಾಡು, ಮೊದಲನೇ ಟೈಗರ್ ರಿಸರ್ವ್. ನಮ್ಮ ಗಾಡಿ ಸ್ಟಾಪ್ ಮಾಡ್ತಾರೆ ಈಗ. ನಾನು ಚಿಕ್ಕವನಾಗಿದ್ದಾಗ ತುಂಬ ಆಸೆ ಇತ್ತು. 1998ನೇ ಇಸ್ವಿಲಿ ನಾನು ಫಸ್ಟ್ ಟೈಮು ಫಾರೆಸ್ಟ್ ಬಂದಿದ್ದೆ ಬಂಡೀಪುರಾಗೆ. ಆವಾಗ ನನ್ನ ಹತ್ರ ಬೈಕು ಇಲ್ಲ. ಇಲ್ಲಿ ನೋಡಿ ಹುಡುಗರು ಬೈಕ್ ಡ್ರೈವ್ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಎಷ್ಟು ಆಸೆ ಇತ್ತು ಗೊತ್ತಾ ಈ ಥರ ಕಾಡೊಳಗಡೆ ಬೈಕ್ ಓಡಿಸ್ಕೋಬೇಕು ಅಂತ. ಹಬ್ಬ ಆ ಮಜಾನೇ ಬೇರೆ. ಇಲ್ಲಿಂದ ಲೆಫ್ಟ್ ಟರ್ನ್ ತೊಗೊಂಡ್ರೆ ಈ ಲೆಫ್ಟು ಊಟಿಗೆ ಹೋಗುತ್ತೆ. ನಾವು ಲೆಫ್ಟ್ ಟರ್ನ್ ತಗೊಳ್ಳಲ್ಲ ಆಯಿತಾ. ಇಲ್ಲಿ ಮುಂದೆ ಹೋಗಿ ರೈಟ್ ಟರ್ನ್ ತಗೋತೀನಿ. ನೋಡಿ ಇಲ್ಲಿಂದ ಜಸ್ಟ್ 36 ಕಿಲೋಮೀಟ್ರು ಊಟಿ. ಕಲ್ಲಟ್ಟಿ ಘಾಟ್ ಅಂತ ಬರುತ್ತೆ, ಆ ಘಾಟ್ ಹತ್ಕೊಂಡು ಹೋಗೋದು ಇಲ್ಲಿ. ಬಟ್ ನಾವು ಗೂಡ್ಲೂರು ಕಡೆ ಪಯಣ ಬೆಳೆಸ್ತೀವಿ. ಅಲ್ಲಿ ಆ ನದಿ ಪಕ್ಕದಲ್ಲಿ ಒಂದು ಆನೆ ಇದೆ. ನನ್ನ ಗೋಪುರದಲ್ಲಿ ಸ್ವಲ್ಪ ಝೂಮ್ ಆಗ್ಬೋದು ಅಷ್ಟೇ, ಕಾಣಿಸ್ತಾ ಇದೆಯೇನೋ ಗೊತ್ತಾಗ್ತಾನೆ ನಿಮಗೆ. ಅಲ್ಲೊಂದೇ ಒಂದು ಆನೆ ಇದೆ ನೀರು ಪಕ್ಕದಲ್ಲಿ. ಯಾವುದೇ ಪ್ರಾಣಿಗಳ ಮೂಮೆಂಟ್ ಇಲ್ಲ, ಬರೀ ಜಿಂಕೆಗಳು ಸಿಗ್ತಾ ಇದೆ. ಅದು ಬಿಟ್ರೆ ಒಂದೇ ಒಂದು ಎಲಿಫೆಂಟ್ ಸಿಕ್ತು ಅಷ್ಟೇ. ವೈಲ್ಡ್ ಬೋರೋಸ್ಗಳು ಕಾಣಿಸ್ತಾವೆ. ಕಾಡು ಮುಗೀತು, ಆದರೆ ನಮಗೇನು ಸೈಟಿಂಗ್ ಆಗಲಿಲ್ಲ. ಸುಮ್ಮನೆ ಫಾರೆಸ್ಟ್ ನೋಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ನೋಡೋಣ ಮತ್ತೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಗೂಡ್ಲೂರಿಗೆ ಎಂಟ್ರಿ ತಗೊಂಡಿದ್ದೀನಿ. ಅಂದರೆ ನಮ್ಮ ಬಾರ್ಡ್ರಲ್ಲಿರೋಂಥ ಒಂದು ಇದು ಸ್ಮಾಲ್ ಸಿಟಿ ನಿಮ್ಗೆ ಕಾಣಿಸ್ತಿದ್ಯಾ. ಮುಂದ್ಗಡೆ ಇರೋದೇ ಬಸ್ ಸ್ಟ್ಯಾಂಡು. ಇಲ್ಲಿಂದ ಮುಂದೆ ಹೋಗಿ ರೈಟ್ ಅಂತ ತೊಗೊಂಡೆ, ವೆರಿ ಫಸ್ಟ್ ರೈಟ್ ತೊಗೊಂಡೆ. ಅದು ಸುಲ್ತಾನ್ ಬತ್ತೇರಿ ಕಡೆಗೆ ಹೋಗುತ್ತೆ. ಇದು ನೋಡಿ ಬಸ್ ಸ್ಟ್ಯಾಂಡ್ ಈ ಥರ ಇದೆ. ಈ ಕಡೆಯಲ್ಲಿ ಹಿಂದ್ಗಡೆ ಇರೋದೆಲ್ಲ ಬೆಟ್ಟ, ಅದು ಊಟಿಗೆ ಹತ್ತಂತ ರೋಡು ಆ ಸೈಡು. ಸ್ವಲ್ಪ ದೂರ ಮುಂದೆ ಬಂದೆ. ಇಲ್ಲಿ ನೋಡಿ ರೈಟ್ ಅಂತ ತಗೋಬೇಕು. ಸ್ಟ್ರೇಟ್ ಹೋದರೆ ಊಟಿಗೆ ಹೋಗುತ್ತೆ. ರೈಟ್ ಅಂತ ತಗೋತಾ ಇದ್ದೀನಿ. ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದ್ರೆ ಏನು ಗೊತ್ತಾ, ಹಿಲ್ ಸ್ಟೇಷನ್ ಸಿಗುತ್ತೆ ನಮಗೆ. ಅಂದರೆ ಟೀ ಎಸ್ಟೇಟ್ಗಳು ಸಿಗುತ್ತೆ. ಇಷ್ಟೊತ್ತುಕಟ್ಟ ಒಂಥರ ಕಾಡಲ್ಲಿ ಬಂದ್ವಿ, ಹೈವೇಲಿ ಬಂದ್ವಿ. ಈಗ ನೀವು ನೋಡ್ತಾ ಇರೋದು ಹಿಲ್ ಸ್ಟೇಷನ್ ಪಾಸ್ ಆಗ್ತಾ ಇದ್ದೀವಿ. ನಿಮಗೆ ಕಾಣಿಸ್ತಿದ್ಯಾ, ನನ್ನ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಇದು ಟೀ ಎಸ್ಟೇಟು. ಲೆಫ್ಟ್ ಹೋದರೆ ಕೊಚ್ಚಿನ್ಗೆ 224 ಕಿಲೋಮೀಟ್ರ್, ಗುರುವಾಯೂರವ್ರಿಗೆ 135, ಮಲಪ್ಪುರಂ ಲೆಫ್ಟು, ಎಲ್ಲ ಲೆಫ್ಟು. ಓಕೆ, ಲೆಫ್ಟ್ ಹೋಗ್ಬಿಡೋಣ. ಕೇರಳದಲ್ಲಿ ಏನಪ್ಪ ಅಂದರೆ ಈ ಥರ ಎಸ್ ಬೆಂಡ್ ರೋಡ್ಗಳು ಜಾಸ್ತಿ, ಸಿಂಗಲ್ ವೇ ಇರ್ತವೆ. ಇಲ್ಲಿ ನೋಡಿ ಈ ಥರ ಟರ್ನಲ್ಲೇ ಹೋಗ್ಬೇಕು. ಹೆವಿ ವೆಹಿಕಲ್ಸ್ಗಳು ಬಂದುಬಿಡ್ತವೆ. ಇಲ್ಲೂ ಕೂಡ ಹಿಲ್ ಸ್ಟೇಷನಲ್ಲಿ ಈ ಥರ ಟ್ರ್ಯಾಕಿಂದ ಇರಬೇಕು. ಯಾಕೆಂದರೆ ನಮಗೆ ಸೈಡ್ ಹೊಡೆಯೋಕ್ಕಾಗಲ್ಲ. ಯಾಕೆಂದರೆ ಚಿಕ್ಕ ರೋಡ್ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ನಾವು ಸೈಡ್ ತಗೊಳಕ್ಕಾಗಲ್ಲ. ಅಲ್ಲಿ ನೋಡ್ಬೋದು ಮೇಲ್ಗಡೆ ಹಂಗೆ ಅಂದರೆ ಬೆಟ್ಟ ಗುಡ್ಡ. ಜಸ್ಟ್ ಮಿಸ್ಸು. ನಾನು ಆ ಕಡೆ ತಿರುಗಿ ಈ ಕಡೆ ಕೆಳಗೆ ಟಚ್ ಆಗ್ಬಿಟ್ಟಿತ್ತು ಗಾಡಿ. ಇಲ್ಲಿ ನೋಡಿ ನಮ್ಮ ಮುಂದೆ ಒಂದು ಕಪಲ್ ಹೋಗ್ತಾ ಇದ್ದಾರೆ. ಅಲ್ಲಿಂದನೂ ನಮ್ಮ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನನಗೆ ಒಂದೊಂದು ಟೈಮ್ ಅನಿಸುತ್ತೆ ನಾವು ಈ ಥರ ಟರ್ನ್ಗಳಲ್ವಾ ಸಡನ್ಲಿ ಬ್ರೇಕ್ಸ್ ಹೊಡಿಬೇಕಾಗತ್ತೆ. ಆಪೋಸಿಟ್ ವೆಹಿಕಲ್ಸ್ ಬರ್ತವೆ. ನಾವು ಕರ್ನಾಟಕದಿಂದ ಟ್ರಾವೆಲ್ ಮಾಡೋರು ಏನು ಮಾಡ್ತೀವಿ, ಆಲ್ಮೋಸ್ಟ್ ಅಲ್ಲೂ ಗುಂಡ್ಲುಪೇಟೆ ಬಂದು ಸುಲ್ತಾನ್ ಬತ್ತೇರಿ ಮೇಲೆ ಹೊಂಟೋಗ್ಬಿಡ್ತೀವಿ. ನೀವು ನೋಡ್ತಾ ಇದ್ದೀರಾ ಅಲ್ಲಿ ನೋಡಿ ಫುಲ್ ಹಿಲ್ ಸ್ಟೇಷನು. ಕೆಳಗಡೆ ಡೌನ್ ಇಳಿತಾ ಇದ್ದೀನಿ ಆ್ಯಕ್ಚುಲಿ. ನಾನು ಇಲ್ಲಿ ತೋರಿಸ್ಲಾ ಒಂಚೂರು, ಅಲ್ಲಿ ತೋರಿಸಲಿ. ಅಲ್ಲಿ ಫುಲ್ ಆ್ಯಕ್ಚುಲಿ ಡೌನ್ ಇಳಿತಾ ಇರೋದು. ಅಂದರೆ ಹಿಲ್ ಸ್ಟೇಷನ್ ಇಳಿತಾ ಇದೀವಿ. ಆದರೆ ನಾವು ಸುಲ್ತಾನ್ ಬತ್ತೇರಿ ಅಲ್ಲಿಂದ ಬಂದರೂ ಕೂಡ ಅಷ್ಟೇ ಒಂದು ಡೌನ್ ಇಳಿಬೇಕಾಗತ್ತೆ. ಅಲ್ಲೂ ಅಷ್ಟೇ ಏರ್ಪಿನ್ ಕಟಿಂಗ್ಗಳು. ಇಲ್ಲೂ ಅಷ್ಟೇ ನೋಡಿ. ಈಗ ತಮಿಳ್ನಾಡಿಂದ ಈಚೆ ಬಂದ್ವಿ, ಅಂದರೆ ಕೇರಳ ರಾಜ್ಯವನ್ನು ಪ್ರವೇಶಿಸಿದ್ವಿ. ಅಂದರೆ ಏನೂ ಡಿಫ್ರೆನ್ಸ್ ಅಂತ ಅನಿಸಲ್ಲ. ಯಾಕೆಂದರೆ ರೋಡೆಲ್ಲ ಒಂದೇ ಥರ ಇರ್ತದೆ. ಆದರೆ ಒಂದೇ ಒಂದು ಡಿಫ್ರೆನ್ಸ್ ಅಂತ ಏನಂತಂದರೆ ನೀವು ನೋಡ್ತಾ ಇರ್ಬೋದು ಮನೆಗಳು. ಇಲ್ಲೆಲ್ಲ ಏನಪ್ಪ ಅಂದರೆ ಮನೆಗಳು ಒಂಥರ ಸಕ್ಕತ್ತಾಗಿ ಕಟ್ಟಿರ್ತಾರೆ. ಯಾರು ಕಳಪೆಗಂತೂ ಕಟ್ಟಿರಲ್ಲ. ಒಂಥರ ಎಳ್ಳೀರು ಕುಡಿಯೋಣ, ಯಾಕೆ ಅಂತಂದರೆ ಲಿಕ್ವಿಡ್ ಬೇಕು ಬಾಡಿಗೆ. ಹಂಗಾಗಿ ಏನೋ ಹಣ್ಣು ಗಿಣ್ಣುಗಳೆಲ್ಲ ಇದೆ, ಒಂದು ಟ್ರೈ ಮಾಡೋಣ. ಇಲ್ಲಿವರೆಗೂ ಸ್ವಲ್ಪ ರೋಡ್ ಗೊತ್ತಿತ್ತು, ಹಾಗಾಗಿ ಇಲ್ಲಿ ಮ್ಯಾಪ್ ಹಾಕ್ಕೊಂಡಿರಲಿಲ್ಲ. ಈಗ ನೋಡಿ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ಇನ್ನೂ 77 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಕೇರಳದಲ್ಲೆಲ್ಲ ನಿಮ್ಗೆ ಗೊತ್ತಿದೆ, ಸಂಡೇ ಅಂದರೆ ಅವರೊಂಥರ ಶಿಸ್ತು ಗಿರಾಕಿಗಳು. ಇವರು ಸ್ವಲ್ಪ ಎಲ್ಲ ಆಫ್ ಮಾಡ್ಕೊಂಡು ಮನೇಲಿರ್ತಾರೆ ಆಲ್ಮೋಸ್ಟ್. ಅದು
ಹಿಲ್ ಸ್ಟೇಷನ್ ಎಲ್ಲ ಮುಗಿಸಿ ಈಗ ಸ್ವಲ್ಪ ಸ್ಟ್ರೇಟ್ ರೋಡ್ಗಳು ಸಿಗ್ತಾ ಇದ್ದಾವೆ, ಹಂಗಾಗಿ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ರವಿಚಂದ್ರನ್ ಇಟ್ಸು ಸಾಕಾಗಿರ್ತದಲ್ಲ, ಅದರಲ್ಲೂ ಈ ಥರ ಕೆಲವು ಸಾಂಗ್ಸ್ಗಳು ಮಾತ್ರ ಮೈಂಡ್ ಬ್ಲೋಯಿಂಗು. ಡ್ರೈವ್ ಮಾಡ್ಬೇಕಾದ್ರೆ ಕೇಳ್ತಾ ಇದ್ದಂತೂ ಒಂಥರ ಎಕ್ಸ್ಟ್ರಾ ಎನರ್ಜಿ. ಆಯ್ತು ಹೋಗಪ್ಪ, ಇರೋದೇ ಇಷ್ಟಗಳ ರೋಡ್, ಅದೆಲ್ಲ ಬೇರೆ ಮೈ ಮೇಲೆ ಬರ್ತಾರಲ್ಲ. ಇನ್ನೂ 50 ಕಿಲೋಮೀಟ್ರ್ ದೂರ ಇದೆ ಕ್ಯಾಲಿಕಚ್ಚು. ಸೊ ಹಂಗಾಗಿ ಇಲ್ಲೊಂದು ಯಾವುದೋ ಒಳ್ಳೆ ರೆಸ್ಟೋರೆಂಟ್ ಸಿಕ್ತು ಅನಿಸುತ್ತೆ, ನಿಲ್ಸ್ಬೋಣ, ಊಟ ಮಾಡೋಣ. ಊಟ ಟೈಮ್ಗೆ ಇಲ್ಲಾಂದರೆ ಮಿಸ್ ಆಗಿಬಿಡ್ತದೆ, ರಾತ್ರಿ ಊಟನೂ ಮಾಡೋಕ್ಕಾಗಲ್ಲ. ಇವತ್ತು ಮೆನು ಏನೇನಿದೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಫುಡ್ಗಳು ಈ ಥರ ಟೇಸ್ಟು ಕೇರಳ ಸ್ಟೈಲ್. ಇದೆಲ್ಲ ಸ್ಟೀಮ್ ಫಿಶ್ಶು, ಅದರದ್ದು ಗ್ರೇವಿಗಳು ಕೆಳಗಡೆ, ಮಧ್ಯದಲ್ಲಿರೋದೆಲ್ಲ ಗ್ರೇವಿ. ಬೀಫು ಮೊದಲನೇದು, ಎರಡು ಬೀಫು, ಚಿಕನ್ನು, ಮಟನ್ನು, ಮ್ಯಾಂಗೋದು. ಆರ್ಡ್ರ್ ಹೇಳಿ ಹೆಚ್ಚು ಕಡಿಮೆ 25 ನಿಮಿಷ ಆಗಿತ್ತು ಈ ಗೀ ರೈಸ್ ಕೊಡೋಕ್ಕೆ. ಅಂದರೆ ಇಲ್ಲೆಲ್ಲ ಗೊತ್ತಲ್ಲ ಕೇರಳದಲ್ಲಿ ವೈಟ್ ಗೀ ರೈಸು. ಇದಕ್ಕೆ ವೆಜ್ ಗ್ರೇವಿ ತೊಗೊಂಡಿದ್ದೀನಿ ಸ್ಟಾರ್ಟರ್ಸಲ್ಲಿ, ಆಯಿತಾ. ಜೊತೆಗೆ ಆಲ್ಫಾಮ್ ಚಿಕನ್ ಹೇಳಿದ್ದೆ. ವಾವ್, ಈ ಆಲ್ಫಾಮ್ ಚಿಕನ್ನು ಗೀ ರೈಸ್ ಏನಪ್ಪ ಅಂದರೆ ಬೇರೆ ನನಗೆ ಇಷ್ಟ ಆಗೋಲ್ಲ ಇವರಲ್ಲಿ ಕೇರಳದ ಸ್ಟೈಲಲ್ಲಿ. ಸೊ ಹಂಗಾಗಿ ಗೊಜ್ಜು ಜೊತೆ ಈ ಗೀ ರೈಸ್ ಹಾಕೊಂಡು ಸಖತ್ತಾಗಿದೆ. ವೆಜ್ ಗ್ರೇವಿ ಮಾತ್ರ ಸಖತ್ತಾಗಿ ಮಾಡಿದರೆ. ಅದ್ರ ಜೊತೆಗೆ ನಾನೇನು ಮಾಡ್ತೀನಿ ಗೊತ್ತಾ, ಈಗ ಈ ಥರ ಚಿಕನ್ನ ಈ ಗೀ ರೈಸ್ ಒಳಗಡೆ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಈಗ ನೆಕ್ಸ್ಟ್ ಲೆವೆಲಲ್ಲಿ ಕೊಡುತ್ತೆ ಟೇಸ್ಟು. ನೀವು ಅಷ್ಟೇ ಬಂದರೆ ಪರೋಟ ಟ್ರೈ ಮಾಡ್ಬೋದು, ಬಟ್ ಇಲ್ಲಿ ಪರೋಟ ಇರಲಿಲ್ಲ, ಹಂಗಾಗಿ ನಾನು ಗೀ ರೈಸ್ನ ಆಯ್ಕೊಂಡಿದ್ದೀನಿ. ಯಾಕಂದರೆ ಕೇರಳಕ್ಕೆ ಬಂದಾಗ ನನಗೆ ಗೊತ್ತಿರೋ ಫುಡ್ ಮಾತ್ರ ತಿನ್ನಬೇಕು. ಬೇರೆ ಏನೋ ಹೊಸ್ದಾಗಿ ಟ್ರೈ ಮಾಡೋಕ್ಕೆ ಹೋದರೆ ದುಡ್ಡು ವೇಸ್ಟು, ಟೇಸ್ಟು ಇರಲ್ಲ. ಸೊ ಹಂಗಾಗಿ ಊಟ ಮಾಡ್ಕೋಣ. ಇಲ್ಲಿಂದ 58 ಕಿಲೋಮೀಟ್ರ್ ದೂರ ಇದೆ ಕೋಝಿಕೋಡಿ ಬೀಚು. ಸೊ ಅಲ್ಲಿಗೆ ಟ್ರಾವೆಲ್ ಮಾಡೋಣ ಊಟ ಮಾಡ್ಕೊಂಡು. ಊಟ ಮಾಡಿ ಹೊರಟೆ ಈಗ. ಜಸ್ಟು 1 ಅವರ್ ಲೇಟ್ ಆಯ್ತು ಆ್ಯಕ್ಚುಲಿ ಊಟಕ್ಕೆ. 4:15 ತೋರಿಸೈತೆ ಅಲ್ಲಿ ಹೋಗೋದು. ಈಗ ಒಂದು ಬ್ರಿಡ್ಜ್ ಸಿಗುತ್ತೆ, ಈ ಬ್ರಿಡ್ಜ್ ಮೇಲೆ ನಾವು ಟರ್ನ್ ತಗೋಬೇಕು. ಸೊ ಒಂದು ದೊಡ್ಡ ನದಿ ಇದು ಆ್ಯಕ್ಚುಲಿ, ಕಾಣಿಸುತ್ತಾ ಇಲ್ಲಿ ಈ ಥರ ಇದೆ ರಿವರು. ಸೊ ರಿವರ್ಗೆ ಈ ಬ್ರಿಡ್ಜು. ಕೇರಳದಲ್ಲಿ ಏನು ಗೊತ್ತಾ, ಜಾಸ್ತಿ ಫುಟ್ಬಾಲ್ ಆಡ್ತಾರೆ ಮಕ್ಳುಗಳು. ಇಲ್ಲಿ ನೋಡಿ, ಎಲ್ಲ ಸಪ್ರೇಟ್ ಒಂದು ಇಲ್ಲಿ ನೋಡಿ ಇದೇನೋ ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ. ಇಲ್ಲಿ ಟೂರ್ನಮೆಂಟ್ ಏನೋ ಮಾಡ್ತಾಯಿದ್ದಾರೆ, ಫುಟ್ಬಾಲ್ ಟೂರ್ನಮೆಂಟು. ಅಂಜೇರಿಗೆ ಬಂದೆ, ಅಂದರೆ ಇಲ್ಲಿ ಬಂದು ರೈಟ್ ಅಂತ ತೊಗೋಬೇಕು ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪು. ಸೊ ರೈಟ್ ಅಂತ ತಗೋತಾ ಇದ್ದೀನಿ. ಇವರಿಗೆ ಕಾಲಕ್ಕೆ ಹೋಗಲ್ಲ ಮೇಡಮು, ಹೆಣ್ಮಕ್ಳುಗಳೇ ಹಿಂಗೆ ಎಸುತ್ತೆ ಪಾಪ. ಮೇಯ್ನ್ ರೋಡಿಗೆ ಯಾವಾಗ ಟರ್ನ್ ತೊಗೊಂಡೆ ಸ್ವಲ್ಪ ರೋಡ್ ಅಗಲ ಇದೆ. ಈಗ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಗಾಡಿ. ಸಿಟಿ ಬಂದ್ವಿ. ಇದು ಬಸ್ ಸ್ಟ್ಯಾಂಡ್, ಇದು ಮುಕ್ಕಮ್ ಅಂತ ಊರ ಹೆಸರು. ಕೇರಳದು ಬಸ್ ಸ್ಟ್ಯಾಂಡ್ ಈ ಥರ ಇರ್ತದೆ. ಇಲ್ಲಿದು ಲೋಕಲ್ ಬಸ್ಗಳದ್ದು ಪೇಂಟ್ ಆ ಥರ ಇರ್ತದೆ ಕಲರು. ಸೊ ಕ್ಯಾಲಿಕಟ್ ಸಿಟಿ ಈ ಥರ ಇದೆ ರೋಡು. ಇದು ಮೇಯ್ನ್ ರೋಡ್ ಆ್ಯಕ್ಚುಲಿ, ಅಂದರೆ ಸಿಟಿ ಒಳಗಡೆ ಇರೋಂಥ ಮೇನ್ ರೋಡು. ಶಾಪ್ಗಳೆಲ್ಲ ಇದ್ದಾವೆ, ಬಿಲ್ಡಿಂಗ್ಸ್ಗಳು ಎಲ್ಲವೂ ಕೂಡ. ಸ್ವಲ್ಪ ಇಲ್ಲಿ ಒಳಗಡೆ ಬಂದಮೇಲೆ ಟ್ರಾಫಿಕ್ ಆಯಿತು. ಇಲ್ಲಿಂದ 2 ಕಿಲೋಮೀಟ್ರ್ ದೂರ ತೋರಿಸ್ತಾ ಇದೆ ನಮ್ಮದು ಬೀಚ್. ಸೊ ನಮ್ಮ ಅರಸು ರೋಡ್ ಇದ್ದಂಗಿದೆ ಇದು. ಇಲ್ಲ ಅಂದರೆ MG ರೋಡು, ಬೆಂಗಳೂರು MG ರೋಡು. ಅಂದರೆ ಆ ಥರ ಏನು ದೊಡ್ಡ ಕನ್ಸ್ಟ್ರಕ್ಷನ್ ಇಲ್ಲ, ಬಟ್ ಚೆನ್ನಾಗಿದೆ. ಆ ಥರ ಇದೆ ಸ್ವಲ್ಪ ಹೆಚ್ಚು ಕಡಿಮೆ. ಫೈನಲಾಗಿ ನಾವು ಅಂದ್ಕೊಂಡಿರೋ ಜಾಗನ ರೀಚ್ ಆದ್ವಿ. ಇಲ್ಲಿ ನೋಡಿ ಮ್ಯಾಪಲ್ಲಿ ತೋರಿಸ್ತಿದ್ಯಾ, ಬೀಚ್ ಕಾಣಿಸ್ತಾ ಇದೆ ಎದುರುಗಡೆ. ಸೊ ಆ ಸರ್ಕಲ್ ಬಿಟ್ಟರೆ ಬೀಚೇ. ರೈಟ್ ಅಂತ ತಗೋಬೇಕು. ಎಷ್ಟೊತ್ತಾಗ ಟೈಮ್ ಬಂದು ಎಕ್ಸಾಕ್ಟಾಗಿ 4 ಗಂಟೆ 22 ನಿಮಿಷ. ಫುಲ್ ರಶ್ಶು ಬೀಚ್ ರೋಡು. ಸಾಕಾಗೈತೆ. ಮತ್ತು ಬೀಚ್ ರೋಡ್ ಮಾತ್ರ ಒಂಥರ 2 ರೋಡು ಕೂಡ ಬೀಚ್ ಪಕ್ಕಕ್ಕೆ ಇದೆ. ಇಲ್ಲಿ ನೋಡಿ ನೀವು ವೆಹಿಕಲ್ಸ್ಗಳೆಲ್ಲ ಫುಲ್ ಪಾರ್ಕಿಂಗು, ಆಯಿತಾ. ಓಕೆ, ಇಲ್ಲಿ ಯಾರೋ ಗಾಡಿ ತೆಗಿತಾ ಇದ್ದಾರೆ, ನನ್ನ ಗಾಡಿ ಪಾರ್ಕ್ ಮಾಡೋಣ. ಆಯ್ತು. ಆ್ಯಕ್ಚುಲಿ 4 ಗಂಟೆ 32 ನಿಮಿಷ ಈಗ ರೀಚ್ ಆಗಿದ್ದೀನಿ ಕ್ಯಾಲಿಕಟ್ ಬೀಚ್ಗೆ, ಆಯಿತಾ. ಒಂದು 10 ನಿಮಿಷ ಹಿಂಗೆ ಕೂತ್ಕೊಂಡೆ ಕಾರಲ್ಲಿ AC ಹಾಕೊಂಡು, ಅಂದರೆ ಜೀಪಲ್ಲಿ. ಏನಕ್ಕೆ ಅಂದರೆ ಆ ಬೀಚ್ ನೋಡಿ ತುಂಬ ದಿನ ಆಗಿತ್ತು. ಅಂದರೆ ಒಂಥರ ಏನೋ ಖುಷಿ ನೋಡಿ, ಆ ಬೀಚ್ ನೋಡ್ತಾ ಇದ್ರೆ ಏನೋ ಒಂಥರ ಕಾಮು, ಕೂಲಾಗಿರ್ಬೇಕು ಅನಿಸುತ್ತೆ. ಸೊ ಇಳಿದ್ರೆ ಬಿಸಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೂತಿದ್ದೀನಿ AC ಹಾಕೊಂಡು. ತೊಂದರೆ ಇಲ್ಲ, ಈಗ ಇಳಿತೀನಿ, ನಿಮಗೂ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಸೊ 220 ಕಿಲೋಮೀಟ್ರ್ ದೂರ ಬಂದಿದ್ದೀನಿ, ಬಟ್ ಯಾವುದೇ ಕಾರಣ ಬೇಜಾರಾಗಿಲ್ಲ. ಯಾಕೆಂದರೆ ಬೀಚ್ ನೋಡಿದ್ಮೇಲೆ ಈಗ ನನಗಂತೂ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ ಆಗ್ತಾಯಿದೆ. ಸೊ ಇಳಿತಾ ಇದ್ದೀನಿ ಕೆಳಗಡೆ, ಬನ್ನಿ ನೋಡೋಣ ಬೀಚ್ ಆಗಿದೆ ಇಲ್ಲಿ ಕ್ಯಾಲಿಕಟ್ ಬೀಚು. ಸೊ ಒಂದು 6ರಿಂದ 7 ವರ್ಷ ಆದಮೇಲೆ ಈ ಒಂದು ಬೀಚು ಬಂದಿದ್ದೀನಿ. ಅದ್ದೂರಿಯಾಗಿದೆ, ಮತ್ತು ಸಖತ್ತಾಗಿದೆ. ಒಂಥರ ಇನ್ನೊಂದು ಟೈಮ್ ಕಳೆದ್ರೆ ಸೊ ಈವ್ನಿಂಗ್ ಟೈಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬಾರಪ್ಪ ರಾಜ್ಕುಮಾರ್, ಇನ್ನೂ ಕುತ್ಕೊಂಡು ಏನು ಮಾಡ್ತೀಯ, ಬಾ ನೀನು.
ಸಂಡೇ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಬಿಸಿಲು ಟೈಮಲ್ಲೂ ಜನ ಇದ್ದಾರೆ ಅಂದರೆ ಸೊ ಅವರೆಲ್ಲ ಬೆಳಗ್ಗೆಯಿಂದ ಬಂದಿರ್ತಾರೆ, ಇಲ್ಲ ಅಂದರೆ ಮಧ್ಯಾಹ್ನ ಬಂದು ಸೆಟಲ್ಡ್ ಆಗಿದ್ದಾರೆ. ನೋಡಿ ಆ ಮರದ ಕೆಳಗಡೆ ಎಷ್ಟು ಜನ ಇದ್ದಾರೆ ಗೊತ್ತಾ. ಏನು ಗೊತ್ತಾ, ಬೀಚ್ ಹತ್ರ ಬಂದಿದ್ದೀನಿ, ಗಾಳಿಪಟ ಹಾರಿಸ್ಬೇಕು ಅಂದೈತೆ ಸುಮಾರು ದಿನ ಆದಮೇಲೆ. ಗಾಳಿಪಟ ಹಾರಿಸೋಣ ಅಂತ. ಗಾಳಿಪಟ ஒரு ಗಾಳಿಪಟ ಕೊಡಮ್ಮ. ಎಂತ ರೇಟು ಪಟ್ಟ? ಎಂತ ರೇಟು? 50 ರೂಪಾಯಿ. సారీ ఇంగ్లీష్ ఏం बोलो? 50 रुपीस. 70 అండి. 50 रुपीस देदो. 50 ರೂಪಾಯಿದು ಗಾಳಿಪಟ ಬೀಚ್ ಹತ್ರ ಹಂಗೆ ಆರಿಸೋಣ, ಸಖತ್ತಾಗಿರ್ತದೆ. ಯಾಕೆಂದರೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕಲ್ವ. ಖುಷಿ ಇದ್ದರೆ ಏನಾಗುತ್ತೆ, ಬೇಗ ಆಟೋಮೆಟಿಕ್ಕಾಗಿ ಮೈಂಡು ಕನ್ವರ್ಟ್ ಆಗುತ್ತದೆ ಖುಷಿ ಹ್ಯಾಪಿ ಮೋಡ್ಗೆ. ಬೀಚಲ್ಲಿ ಈ ಥರ ಗಾಳಿಪಟ ಆಡಿಸಿದ್ರೆ ನಿಮ್ಗೇನು ಅನಿಸುತ್ತೆ? ನಾನು ಚಿಕ್ಕವನಾಗಿದ್ದಾಗ ಈ ಥರ ತುಂಬ ಪಟಗಳನ್ನ ಮಾಡಿ ಆರಿಸ್ತಾಯಿದ್ದೆ. ಸೊ ಇಲ್ಲಿ ಎಸ್ ಮಕ್ಕಳಲ್ಲಿ ಮಕ್ಕಳಾಗ್ಬಿಡ್ಬೇಕು. ವಾ ಚೆನ್ನಾಗಿತ್ತಲ್ಲ ಒಂಥರ. ಯಾಕೆಂದರೆ ಗಾಳಿ ಯಾವಾಗಲೂ ಇರ್ತದೆ ಹಿಂಗೆ. ಇಲ್ಲಿ ಮಕ್ಕಳುಗಳು ಕರ್ಕೊಂಬಂದ್ರಂತೂ ಸಖತ್ ಖುಷಿ ಪಡ್ತಾರೆ. ಓಕೆ. 50 ರೂಪಾಯಿ ಆದರೆ ಎಷ್ಟು ಖುಷಿ ಇದೆ ಅಂತಂದರೆ ಏನೋ ಒಂಥರ ನನ್ನ ಬಾಲ್ಯದ ನೆನಪಾಗ್ತಾಯಿದೆ. ಒಂದು 5 ನಿಮಿಷದಿಂದ 10 ನಿಮಿಷವರೆಗೂ ಪಟ ಆರಿಸ್ತೆ. ಅದು ಆರಿಸಿದ್ಮೇಲೆ ಸಾಕು ಅನಿಸು. ಅಲ್ಲೊಂದು ಪಾಪು ಇದೆ, ಕೊಟ್ಬಿಡ್ತೀನಿ ಈಗ ಹೋಗಿ. ಸೊ ನನಗೆ ಟೈಮ್ ಇಲ್ಲ ಆ್ಯಕ್ಚುಲಿ. ಏನಾದರೂ 5 ಗಂಟೆ ಆಗ್ತಾಯಿದೆ. ನಾನು ಇಲ್ಲಿಂದ ವಾಪಸ್ ಹೋಗಬೇಕು. ಅಂದರೆ ಏನು ತೊಂದರೆ ಇರ್ತಿರಲಿಲ್ಲ ಮಿಡ್ ನೈಟ್ ಹೋದ್ರೂ. ಆದರೆ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ಬೇಕಾಗಿರೋದ್ರಿಂದ 9 ಗಂಟೆಗೆ ಅಲ್ಲಿ ಕಾಡನ್ನು ಕ್ಲೋಸ್ ಮಾಡ್ತಾರೆ, ಬಂಡೀಪುರ ಬೇರೆಣ್ಣ. ಸೊ ಹಂಗಾಗಿ ನಾವು ವಿತಿನ್ 9 o'clock ಸುಲ್ತಾನ್ ಬತ್ತೇರಿ ದಾಟಿರಬೇಕು. ಹಂಗಾಗಿ ಇನ್ನೊಂದು 10-15 ನಿಮಿಷ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಏನೋ ಒಂಥರ ಖುಷಿ ಆಯ್ತೈತೆ. ಮಂಗಳೂರು ಬಂದಿದ್ದೀವಿ ನಾವು, ಬಾಂಬೆಗೆ ಬಂದಿದ್ದೀವಿ ಅಂತ. ಮಕ್ಕಳೆಲ್ಲ ಅಷ್ಟು ನೀಟಾಗಿ ಆಟ ಆಡ್ತಾ ಇದ್ದಾರೆ ನೋಡಿ. ಹಬ್ಬ ಫುಲ್ಲು ಜನ ಒಟ್ಟಿನಲ್ಲಿ. ಮಕ್ಕಳೆಲ್ಲ ಎಷ್ಟು ಆರಾಮಾಗಿ ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತಾವ್ರೆ ಅಂದರೆ ಆ ಮಕ್ಕಳುಗಳು ಆಡ್ತಾರೋದು ನೋಡಿದ್ರೆ ನನಗೂ ಖುಷಿ ಆಯ್ತದೆ. ನಾವು ಈ ಏಜಲ್ಲಿದ್ದಾಗ ಬೀಚ್ಗಂತೂ ಬಂದಿರಲಿಲ್ಲ. ಆದರೆ ಅಟ್ಲೀಸ್ಟು ಈಗ ಬೀಚ್ಗೆ ಹೋಗೋ ಶಕ್ತಿ ಕೂಡ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಅವರೆಲ್ಲ ಅದೃಷ್ಟ ಮಾಡಿದರು. ಯಾಕೆಂದರೆ ಇಲ್ಲೇ ಲೋಕಲ್ ಅವರಾಗಿರ್ತಾರೆ, ಇಲ್ಲ ಅಕ್ಕಪಕ್ಕ ಊರವ್ರು ಡಿಸ್ಟಿಕ್ ಅವರಾಗಿರ್ತಾರೆ. ಬೀಚಲ್ಲಿ ಏನೋದೇನದು ಈ ಥರ ವೇವ್ಸು ಕಳೆದ ಮಜಾ. ಇನ್ನೊಂದು 1/2 hour ಬೇಗ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಅಂದರೆ ಬಿಸಿಲಿರ್ತಾಯಿತ್ತು, ಬಟ್ ಈ ಥರ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಈಗ ಸನ್ಸೆಟ್ ಆಗೋಂಥ ಟೈಮಲ್ಲ, ಇನ್ನೂ ಒಂದು ಅರ್ಧ-ಮುಕ್ಕಾಲು ಗಂಟೆ ಆದರೆ ಸನ್ಸೆಟ್ ಆಗುತ್ತೆ. ಸೊ ಕ್ಯಾಮಲ್ ರೈಡ್ ಮಾಡೋಣ. ಓಕೆ, 100 ರೂಪಾಯಿ ಅಂತೆ ಒಂದು ಸ್ಮಾಲ್ ರೌಂಡು. ಇಲ್ಲಿಂದ ಕೂತ್ಕೊಳ್ಳೋಣ. ಆ್ಯಕ್ಚುಲಿ ಜೈಸಲ್ಮೇರಲ್ಲಿ ಮಾಡಿದ್ದೆ, ಅದಾದಮೇಲೆ ಈಗ ಓಕೆ ಚಲೋ ಭಯ ಆರಾಮಾಗಿ ಕ್ಯಾಮಲ್ ರೈಡ್ ಮಾಡ್ಬೋದು. ಅಂದರೆ ಮಕ್ಕಳುಗಳಿದ್ರೆ ಚೆನ್ನಾಗಿದೆ. ಬಟ್ ಆದರೆ ಮರಳುಗಾಡಲ್ಲಿ ಸಖತ್ತಾಗಿರ್ತದೆ. ಇದ್ರದ್ದು ಮೇಲೆ ಕುತ್ಕೊಂಡ್ರೆ ಹೋಗ್ತಾಯಿದ್ರೆ ಅಬ್ಬಬ್ಬಬ್ಬ ಇಡೀ ಫುಲ್ ಬೀಚ್ ವ್ಯೂ ಕಾಣಿಸ್ತಾ ಇದೆ. ಏನೋ ಒಂಥರ ಕಾರಲ್ಲಿ ಕೂತಿದ್ದೀವಿ, ಆನೆ ಮೇಲೆ ಕೂತಿದ್ದೀವಿ ಅನ್ನೋ ಫೀಲು. ಹಾಯ್ ಚೆನ್ನಾಗಿದೆಲ್ಲ. ನಿಜವಾಗ್ಲೂ ನಮ್ಮ ಇಂಡಿಯನ್ ಆರ್ಮಿಲಿ ಸಖತ್ತಾಗಿ ಯೂಸ್ ಮಾಡ್ತಾರೆ ಇದನ್ನು. ಎಷ್ಟು ಖುಷಿ ಆಗ್ತದೆ ನೋಡಿ. ಇದು ಒಂಥರ ಎರಡೂ ಕೈ ಬಿಟ್ಬಿಟ್ಟು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಬೀಚ್ ಪಕ್ಕ ಈ ಥರ ಫಾಸ್ಟ್ ಫುಡ್ ಅಂಗಡಿಗಳಿರ್ತದೆ. ಆರಾಮಾಗಿ ನಿಮ್ಗೇನು ಬೇಕಾಗುತ್ತೆ ತಿನ್ಬೋದು, ರೆಸ್ಟ್ ಮಾಡ್ಬೋದು. ಇಲ್ಲಿ ನೋಡಿ ಎಗ್ ರೋಲು, ಚಿಕನ್ ರೋಲು, ಸಮೋಸ, ಇಲ್ಲಿದು ವಡೆ, ಮತ್ತು ಇಲ್ಲಿದು ಬಾಳೆಹಣ್ಣಲ್ಲಿ ಮಾಡೋಂಥ ಐಟಮ್ಗಳು. ಸೊ ಇಲ್ಲೇ ನೋಡಿ ಕಾರ್ ಪಾರ್ಕ್ ಮಾಡಿರ್ತಾರೆ. ಸೊ ನಾನು ಇದೇ ರೋಡಲ್ಲಿ ರೈಟ್ ಸೈಡಲ್ಲಿ, ಅಂದರೆ ಇದೇ ಲೈನಿಗೆ ಮಾಡಿದ್ದೀನಿ ಕಾರ್ ಪಾರ್ಕು. ಆರಾಮಾಗಿ ಬೀಚ್ ಹತ್ರ ಕೂತಿದ್ದು ಬಂದು ಈ ಥರ ಸ್ನ್ಯಾಕ್ಸ್ ತಿನ್ಕೊಂಡು ಒಂದು 7 ಗಂಟೆ ಮೇಲೆ ಓಡಬೇಕು ಇಲ್ಲಿಂದ, ಅಲ್ಲಿವರೆಗೂ ಹೋಗ್ಬೋದು. ನಮ್ಮ ಜೀಪ್ ಇಲ್ಲಿ ನಿಂತಿದೆ. ಎಸ್ ಇದೆಯಲ್ಲ. ಓಕೆ, ತುಂಬ ದಿನ ಆಯಿತು ನಾನು ಗಾಡಿ ತೊಗೊಬಂದು ಬೀಚ್ಗೆ. ಸೊ ಇಲ್ಲಿಂದ ಹೊರಟ್ಬೋಣ ನಮ್ಮ ಮೈಸೂರು ನಡೆಗೆ. ಟೈಮ್ ಬಂದು 5:35 ಟೈಮು. ಆ್ಯಕ್ಚುಲಿ ನಮ್ಮದು ಫಾರೆಸ್ಟ್ ಕ್ಲೋಸ್ ಆಗಿಬಿಡ್ತದೆ. ನಾವು ಆ್ಯಕ್ಚುಲಿ ಸುಲ್ತಾನ್ ಬತ್ತೇರಿ ರೀಚ್ ಆಗೋಷ್ಟೊಳಗೆ. ಯಾಕೆಂದರೆ 97 ಕಿಲೋಮೀಟ್ರಿಗೆ 3 hour 10 minutes ತೋರಿಸೈತೆ. ಅಂದರೆ ಕ್ಲೋಸ್ ಆಗಿಬಿಡ್ತದೆ 9 ಗಂಟೆ. ನನಗೆ ಈಗ ಉಳಿದಿರೋದು ಬರೀ 10 ನಿಮಿಷ ಟೈಮ್ ಎಕ್ಸ್ಟ್ರಾ. ಆ 10 ನಿಮಿಷಕ್ಕೆ ಇನ್ನೂ ಕೂಡ ಒಂದು 15 ನಿಮಿಷ ಸೇರಿಸ್ಬೇಕು. ಅಷ್ಟು ಫಾಸ್ಟಾಗಿ ನನಗೆ ಗಾಡಿನ ಓಡಿಸ್ಬೇಕು. ಇಲ್ಲಾಂದರೆ ನಾನು ಕುಶಾಲನಗರದಿಂದ ಬರಬೇಕಾಗತ್ತೆ. ಎಲ್ಲೋ ಪನ್ನಂಪೇಟೆ ಕುಶಾಲನಗರ ಅಲ್ಲೋಗಿ ಬರಬೇಕಾಗತ್ತೆ.
ಸೊ ಅದು ಮುಂದೆ 250-350 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ, ಅಂದರೆ ಟೋಟಲ್ 350 ಕಿಲೋಮೀಟ್ರ್ ಆಗ್ಬಿಡುತ್ತೆ. ಸೊ ಈಗ ಟಾಸ್ಕ್ ರೆಡಿ ಆಯಿತು, ನಾನು ಇಲ್ಲಿಂದ ಓಡಿಸ್ಲೇಬೇಕು, ನಾನು ಹಿಂಗೆ ಹೋಗ್ಬೇಕು ಗುಂಡ್ಲುಪೇಟೆಯಿಂದ ಅಂತ ಅಂದ್ಕೊಂಡಿದ್ದೀನಿ. ಉಗೇ ಮಾದಪ್ಪ. ಸೊ ಏನು ತೊಂದರೆ ಆಗದೆ ಇರಲಿ, ಸ್ವಲ್ಪ ಫಾಸ್ಟಾಗಿ ಓಡಿಸ್ತೀನಿ. ಇದು ಕೋಝಿಕೋಡಿಂದ ಕಣ್ಣೂರಿಗೆ ಹೋಗೋಂಥ ಹೈವೇ. ಸೊ ದೊಡ್ಡದಾಗಿದೆ ರೋಡು. ನನಗೆ 19 ಕಿಲೋಮೀಟ್ರ್ ಸಿಕ್ಕಿದೆ ಈ ರೋಡು. 19 ಕಿಲೋಮೀಟ್ರಲ್ಲಿ ಸ್ವಲ್ಪ ಒಂದು 5 ನಿಮಿಷ ಕವರ್ ಮಾಡಲೇಬೇಕು. ಇಲ್ಲಿ ಆಲ್ರೆಡಿ ಕತ್ಲೆ ಆಗೋಯ್ತು ಹೆಚ್ಚು ಕಡಿಮೆ. ಈಗ ಟೈಮು 6 ಗಂಟೆ 24 ನಿಮಿಷ ಆಗಿದೆ. ಸೊ ಈಗ ನಾವು ಕ್ಯಾಲಿಕಟ್ ಘಾಟ್ ಹತ್ತಾ ಇದ್ದೀನಿ ಮೇಕ್ಕೆ, ಅಂದರೆ ವಯನಾಡಿಗೆ ಮೇಲ್ಗಡೆ ಡಿಸ್ಟಿಕ್ಗೆ ಹತ್ತಾ ಇದ್ದೀನಿ. ಫುಲ್ ಎಲ್ಲ ಏರ್ ಪಿನ್ ಕಟಿಂಗ್ಗಳು ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಎಲ್ಲ ಏರ್ ಪಿನ್ ಕಟಿಂಗ್ಗಳು, ಸಿಕ್ಕಾಬಡೆ ವೆಹಿಕಲ್ಸು ಆಯಿತಾ, ಸಖತ್ತು ಕರ್ವ್ಸ್ಗಳು. ಕ್ಯಾಲಿಕಟ್ ಘಾಟು ಫುಲ್ಲು ಟ್ರಾಫಿಕ್ ಜಾಮು. ನಾನು ಏನು ಮಾಡಲಿ ಗೊತ್ತಾಯ್ತಲ್ಲ, ನನಗೆ ಆಲ್ರೆಡಿ ಟೈಮ್ ಆಯ್ತೈತೆ, ಉಳಿದಿರೋದೇ ಇನ್ನೊಂದು 25 ನಿಮಿಷ. ಆ 25 ನಿಮಿಷನೂ ಈ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅಯ್ಯಪ್ಪ, ಈ ಟ್ರಾಫಿಕಲ್ಲಿ ಈಗ ಜಸ್ಟು ವಯನಾಡಿಗೆ ಎಂಟ್ರಿ ತಗೊಂಡಿದ್ದೀವಿ ನಮ್ಮ ಗಾಡಿ. ಅಯ್ಯೋ ದೇವರೇ, ಆ ಘಾಟ್ ಹತ್ತಿಸ್ಕೊ ಬರೋಗಂಟ ಹೇಳೋ ಅನ್ನೋದು ತುಂಬ ಇದು ಕಣಪ್ಪ. ನನಗೆ ಟೈಮ್ ಆಯ್ತೈತೆ, ಟೈಮ್ ಇದ್ದಿದ್ರೆ ಏನು ತಲೆ ಕೆಡಿಸ್ಕೊತಿಲ್ಲ. ನೋಡಿ ಎಷ್ಟು ವೆಹಿಕಲ್ಗಳು ನಿಂತಿದ್ದಾವೆ. ಟೈಮ್ ಬಂದು 8 ಗಂಟೆ 27 ನಿಮಿಷ. ಬಾರ್ಡ್ರ್ ಕ್ಲೋಸ್ ಆಗೋದು ಇನ್ನೊಂದು 30 ಮಿನಿಟ್ಸ್ ಇದೆ. ನೋಡೋಣ, ಅಷ್ಟರೊಳಗೆ ರೀಚ್ ಆಗಲೇಬೇಕು. ಯಾಕೆಂದರೆ 9 ಗಂಟೆ ದಾಟ್ಬಿಟ್ರೆ ನಮ್ಮದು ಕ್ಲೋಸ್ ಮಾಡಿಬಿಡ್ತಾರೆ ಬಂಡೀಪುರ ರೇಂಜು ಚೆಕ್ ಪೋಸ್ಟು. ಈಗ ಕರ್ನಾಟಕ ಮತ್ತು ಕೇರಳ ಬಾರ್ಡ್ರ್ ಬಂದಿದ್ದೀನಿ, ಅಂದರೆ ಮುತ್ತುಂಗ ಫಾರೆಸ್ಟ್ ಏರಿಯಾ ತುದಿ ಬಂದಿದ್ದೀನಿ. ಇಲ್ಲಿಂದ ನೆಕ್ಸ್ಟು ಸಿಗೋದೇ ನಮ್ಮದು ಫಾರೆಸ್ಟ್ ಏರಿಯಾ ಬಂಡೀಪುರದು ಲಿಮಿಟ್ಸು. ಎಸ್, ಫೈನಲ್ ಆಗಿ ನಾವು ಕರ್ನಾಟಕ ಚೆಕ್ ಪೋಸ್ಟ್ನ ದಾಟ್ಕೊತಾ ಇದ್ದೀವಿ. ಒಳಗಡೆ ಇನ್ ಬಿಟ್ವೀನ್ ಟೈಮ್ ನೋಡಿ, ಈಗ ಗಂಟೆ ಬಂದು 8 ಗಂಟೆ 45 ನಿಮಿಷಗಳಾಗ್ತಾಯಿದೆ. ಹಬ್ಬ, ಇಲ್ದಾರೆ 230 ಕಿಲೋಮೀಟ್ರ್ ದಾಟ್ಕೊ ಬರಬೇಕಾಗದ ನಾವು. ಥ್ಯಾಂಕ್ ಗಾಡ್. ಈಗ ಬೇಕಾದ್ರೆ ಆರಾಮ್ಸೆ ಹೋಗೋಣ ನಿಧಾನಕ್ಕೆ. ಇಲ್ಲಿ ನೋಡಿದ್ರ ನಾವೀಗ ಎಕ್ಸಿಟ್ ಆಗೋಕ್ಕೆ ಬಂದಿದ್ವಿ, ಅಂದರೆ ಫಾರೆಸ್ಟಿಂದ ಈಚೆಗೆ ಹೋಗ್ತಾಯಿದ್ವಿ. ಆ ಕಡೆಯಿಂದ ವೆಹಿಕಲ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಎಲ್ಲರೂ ಸ್ವಾಮಿಗಳೆಲ್ಲ ಇಂಥವ್ರು ಇಲ್ಲ, ಏನಿಲ್ಲ ಮಾಮೂಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ವಿಡಿಯೋ ಮಾಡ್ತಾರೆ ಅಂತ. ಇಲ್ಲಿ ನೋಡಿ, ಜಸ್ಟ್ ಈಗ ನಾವು ಚೆಕ್ ಪೋಸ್ಟಿಂದ ಈಚೆ ಬಂದುಬಿಟ್ವಿ. ಈಗ ಟೈಮ್ ಬಂದು 9 ಗಂಟೆ 35 ನಿಮಿಷ. ನಾವು ಎಲ್ಲಿಗೆ ಬಂದು ರೀಚ್ ಆಗಿದ್ದೀವಿ ಗೊತ್ತಾ? ಬೆಳಗ್ಗೆ ನಾವು ಆ ಎದುರುಗಡೆ ಏನು ರೋಡ್ ಕಾಣ್ತಿದೆ ಹಂಗೆ ಸ್ಟ್ರೈಟ್ ಹೊಂಟೋಗಿದ್ವಿ ಆ ರೋಡ್ಗೆ, ಅಲ್ಲಿಗೆ. ಅದು ಬಂಡೀಪುರಕ್ಕೆ ಹೋಗ್ತು, ಅಲ್ಲಿಂದ ಗೂಡ್ಲೂರ್ಗೆ ಹೋಗಿ ಅಲ್ಲಿಂದ ಕೇರಳಕ್ಕೆ ಹೋಗಿದ್ವಿ. ಸೊ ಈಗ ನಾವು ಗುಂಡ್ಲುಪೇಟೆಗೆ ರೀಚ್ ಆಗಿದ್ದೀನಿ ಪ್ರೆಸೆಂಟ್. ಟೈಮ್ ಬಂದು 10 ಗಂಟೆ 53 ನಿಮಿಷ. ಮೈಸೂರು ಏರ್ಪೋರ್ಟ್ ಹತ್ರ ಈಗ ನಾನು ರೀಚ್ ಆಗಿದ್ದೀನಿ. ಅರ್ಲಿ ಮಾರ್ನಿಂಗ್ ಇನ್ನೊಂದು ಅವರ್ ಮುಂಚೆ ಹೋಗಿದ್ರೆ ಕರೆಕ್ಟಾಗಿ ರೀಚ್ ಆಗ್ತಾಯಿದೆ ವಾಪಸ್ಸು. ಅಂದರೆ 6:30 or 7 o'clock ವಾಪಸ್ ಬರ್ತದೆ ಮೈಸೂರಿಗೆ. ಬಟ್ ಅದು ಒಂದು ಒಳ್ಳೆ ಬ್ಯೂಟಿಫುಲ್ ಆದಂಥ ಡ್ರೈವು. ನನಗೆ ಟೈಮ್ ಇದ್ದಿದ್ದರಿಂದ ಆರಾಮಾಗಿ ಇಲ್ಲಿಂದ ಕ್ಯಾಲಿಕಟ್ವರೆಗೂ ಹೋಗಿದ್ದೆ. ಸಖತ್ತಾಗಿತ್ತು, ಒಳ್ಳೆ ಜರ್ನಿ. ನೀವು ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಹೇಳೋದು ಇಷ್ಟೇ, ನಿಮ್ಗೆ ಟೈಮ್ ಸಿಗ್ತಾ ನಿಮ್ಮ ಲೈಫಲ್ಲಿ ಆರಾಮಾಗಿ ಖುಷಿಯಾಗಿ ಓಡಾಡಿ. ಸೊ ವಾಪಸ್ ಆರಾಮಾಗಿ ಮನೆಗೆ ಬನ್ನಿ. ಜೀವನದಲ್ಲಿ ಜಂಜಾಟ ಇದ್ದಿದ್ದೇನೆ, ತಲೆ ಕೆಡಿಸ್ಕೊಬಿಡಿ ಯಾವುದಕ್ಕೂ. 440 ಕಿಲೋಮೀಟ್ರ್ ದೂರ ಓಡಾಡಿದ್ದೀನಿ ನಾನು ಆ್ಯಕ್ಚುಲಿ ಇವತ್ತು. ಸೊ ಒಂಥರ ಸೂಪರಾಗಿತ್ತು ಆ್ಯಕ್ಚುಲಿ. ನಾನು ಕಾರ್ ತಗೊಬರೋದಿದ್ದು, ಅಂದರೆ ಜೀಪ್ ತಗೊಂಬಂದೆ. ಒಳ್ಳೆ ಒಂಥರ ವೈಬ್ ಕ್ರಿಯೇಟ್ ಆಗಿತ್ತು. ಸೊ ಅಲ್ಲಿ ಬಂದು ಆ ಫಾರೆಸ್ಟ್ ಒಳಗೆ 9 ಗಂಟೆ ಒಳಗೆ ರೀಚ್ ಆಗಬೇಕಾಗಿತ್ತು. ಅದೆಲ್ಲ ಒಂಥರ ನನಗೆ ಟಾಸ್ಕ್ ಥರ ಇತ್ತು. ಸೊ ಅದೆಲ್ಲ ನಾನು ಟಾಸ್ಕ್ ಥರನೇ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಮನೆಗೆ ಹೋಗಿ ಆರಾಮಾಗಿ ಮಲ್ಕೋತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಸಮಯ ಸಿಕ್ಕಿದ್ರೆ ಟ್ರಾವೆಲ್ ಮಾಡಿ. ನಿಮ್ಮ ಮೆಮೊರೀಸ್ನ ನೀವು ಮಾತ್ರ ಎಂಜಾಯ್ ಮಾಡೋಕ್ಕಾಗೋದು. ಇದು ನಾನು ಕಲ್ತಿರೋಂಥ ಪಾಠ ಲೈಫಲ್ಲಿ. ಇಷ್ಟೆಲ್ಲ ಓಡಾಡಿ ಏನು ಕಲ್ತಿದ್ದೆ ಅಂದರೆ, ನನ್ನ ಎಲ್ಲಿವರೆಗೂ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಲ್ಲ. ನಾನು ಯಾವತ್ತು ಟೈಮ್ ಕೊಡ್ಕೊತೀನಿ ಅವತ್ತು ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಲೈಫು. ಸೊ ನೀವು ಕೂಡ ಸಮಯ ಸಿಕ್ಕಿದ್ರೆ ಲೈಫ್ನ ಎಂಜಾಯ್ ಮಾಡಿ. ಹಂಗಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್ ಹೇಳ್ತೀನಿ. ಬಾಯ್ ಬಾಯ್.